ಮೋದಿ ಅಮಿತ್ ಶಾ ತಂತ್ರಗಾರಿಕೆ ನಡೆಯಲಿಲ್ಲ. ವಿಜಯೇಂದ್ರ ಕುಮಾರಸ್ವಾಮಿ ಆಟ ನಡೆಯಲೇ ಇಲ್ಲ. ಸಿಎಂ ಡಿಕೆಶಿ ತಂತ್ರಗಾರಿಕೆ ಮುಂದೆ ಮೈತ್ರಿ ಪಕ್ಷ ಢಮಾರ್. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಎಸ್, ಇವತ್ತು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ನಾನು ಮಾತನಾಡಲೇಬೇಕು. ಈಗಾಗಲೇ ಅವರು ಸಿಎಂ ಆಗಿರುವಂತಹದ್ದು ಸುಮ್ಮನೆ ಏನಲ್ಲ. ಸಿಎಂ ಅವ್ರು ಆಗಬೇಕು ಅಂತಂದ್ರೆ ಏನೆಲ್ಲ ತಂತ್ರಗಾರಿಕೆಯನ್ನ ಮಾಡಿದ್ರು, ಏನೆಲ್ಲ ಹೋರಾಟವನ್ನ ಮಾಡಿದ್ರು, ಏನೆಲ್ಲ ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು, ಯಾವ್ಯಾವ ರೀತಿ ಸ್ಟ್ರಾಟಜಿಯನ್ನ ಮಾಡಿದ್ರು, ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹದ್ದೇ. ಆದ್ರೆ ಈಗ ಅಸಲಿ ಆಟ ಶುರುವಾಗಿರುವಂತಹದ್ದು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ಮೇಲೆ ಬರುವಂತಹ ಚಾಲೆಂಜ್ಗಳಿದೆಯಲ್ಲ, ಆ ಚಾಲೆಂಜ್ಗಳನ್ನ ಎದುರಿಸುವಂತಹದ್ದೇ ನಿಜವಾದ ಒಬ್ಬ ನಾಯಕನ ಜವಾಬ್ದಾರಿ. ಅದು ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಕಂಪ್ಲೀಟ್ ಆಗಿ ಸಲ್ಲುತ್ತೆ. ನನ್ನ ಹತ್ತಿರ ಇಟ್ಕೋಬೇಡಿ ಅಂತೇಳಿ ನಾನು ಟೈಟಲ್ ಅನ್ನ ಇಟ್ಟಿದ್ದೀನಿ. ಯಾವ ಕಾರಣಕ್ಕೋಸ್ಕರ ಗೊತ್ತಾ? ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಇದೆಯಲ್ಲ, ಆ ತಂತ್ರಗಾರಿಕೆಗೆ ಇವತ್ತು ಬಿಜೆಪಿ ಹೈಕಮಾಂಡ್ನ ನಾಯಕರು, ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಯಾರೇ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರ ಮುಂದೆ ಈ ಒಂದು ವಿಧಾನ ಪರಿಷತ್ತಿನ ಚುನಾವಣೆಯ ಮೂಲಕ ತಲೆಬಾಗಿದ್ದಾರೆ. ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂತಂದ್ರೆ, ಅವರು ಮಾಡಿರುವಂತಹ ಸ್ಟ್ರಾಟಜಿಗಳು ನಿಜಕ್ಕೂ ಈ ಮೈತ್ರಿ ಪಕ್ಷದ ಮುಖಂಡರುಗಳಿದಾರಲ್ಲ, ಮುಟ್ಟು ನೋಡ್ಕೊಳ್ಬೇಕು. ಆ ರೀತಿಯಾಗಿ ಸ್ಟ್ರಾಟಜಿಯನ್ನು ಮಾಡಿರುವಂಥದ್ದು. ಎಲ್ಲೋ ಒಂದ್ ಕಡೆ ವಿಧಾನ ಪರಿಷತ್ ಚುನಾವಣೆಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಸೋತು ಬಿಡ್ತಾರೆ, ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಅವರು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ, ಅದು ಸಕ್ಸಸ್ ಆಗಲ್ಲ ಅಂತಂತೇಳಿ ಸಾಕಷ್ಟು ಮಾತುಗಳು, ಚರ್ಚೆಗಳು ಕೂಡ ಆಗಿತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ನಿಜಕ್ಕೂ ಸಕ್ಸಸ್ ಆಗಿರುವಂತಹದ್ದು. 6 ಅಡ್ಡ ಮತದಾನದ ಬಲದೊಂದಿಗೆ ಕೈ ಪಕ್ಷ ಕ್ಲೀನ್ ಸ್ವೀಪ್ ಮಾಡಿರುವಂತಹದ್ದು. ಎಸ್, ಅಂದ್ರೆ ಅದು ಯಾವ ರೀತಿ ಅಂತಂತಂದ್ರೆ, ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದಂತಹ ವಿಧಾನ ಪರಿಷತ್ತಿನ 7 ಸ್ಥಾನಗಳ ಚುನಾವಣೆಯ ಪ್ರತಿಯೊಂದು ಅಭ್ಯರ್ಥಿಯ ಮತಗಳ ಅಧಿಕೃತ ವಿವರ ಈಗ ಹೊರಬಿದ್ದಿರುವಂಥದ್ದು. ಈ ವಿವರವನ್ನ ನೋಡಿರುವಂತಹ ಮೈತ್ರಿಕೂಟಕ್ಕೆ ಒಂದು ದೊಡ್ಡ ಆಘಾತ ಕೂಡ ಎದುರಾಗಿರುವಂತಹದ್ದು. ಅಂದ್ರೆ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಕಣದಲ್ಲಿ ಒಟ್ಟು 8 ಅಭ್ಯರ್ಥಿಗಳ ಪೈಕಿ ಕಾಂಗ್ರೆಸ್ 5 ಅಭ್ಯರ್ಥಿಗಳು ಹಾಗೂ ಬಿಜೆಪಿಯ 2 ಅಭ್ಯರ್ಥಿಗಳು ಮೊದಲ ಪ್ರಾಶಸ್ತ್ಯದ ಮತಗಳಲ್ಲೇ ಗೆದ್ದು ಬೀಗಿದ್ದಾರೆ. ಆದರೆ ವಿರೋಧ ಪಕ್ಷಗಳ ಕೋಟೆಗೆ ಕನ್ನ ಹಾಕಿರುವ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬರೋಬ್ಬರಿ 6 ಅಡ್ಡ ಮತದಾನಗಳನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಾರಿ ರಾಜಕೀಯ ತಂತ್ರಗಾರಿಕೆಯಿಂದಾಗಿ ಜೆಡಿಎಸ್ ಏಕೈಕ ಅಭ್ಯರ್ಥಿಯಾಗಿದ್ದಂತಹ ಗೋವಿಂದರಾಜ್ ಅವರು ಹೀನಾಯವಾಗಿ ಸೋಲನ್ನ ಅನುಭವಿಸಿದ್ದಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ಕ್ಲೀನ್, ಒಂದು ಕಟ್ ಅಂಡ್ ಕ್ಲಿಯರ್ ಆಗಿ ಒಂದು ಮೆಸೇಜ್ ಅನ್ನ ಡೆಲ್ಲಿ ನಾಯಕರಿಗೆ ಕೊಟ್ಟಿರುವಂಥದ್ದು. ಸ್ವಾಮಿ, ನೀವು ದೆಹಲಿಯಲ್ಲಿ ಕುತ್ಕೊಂಡು ರಾಜಕಾರಣ ಮಾಡ್ತೀರಾ, ಆದ್ರೆ ನಾನು ಕರ್ನಾಟಕದಲ್ಲೇ ಕುತ್ಕೊಂಡು ನಾನು ರಾಜಕೀಯನ ಮಾಡ್ತೀನಿ ಅಂತಂತೇಳಿ ಈಗ ಅಮಿತ್ ಶಾ ಹಾಗೂ ಮೋದಿ ಅವರಿಗೆ ಕ್ಲೀನ್ ಆಗಿ ಒಂದು ಕಟ್ ಅಂಡ್ ಕ್ಲಿಯರ್ ಆಗಿ ಮೆಸೇಜ್ ಅನ್ನ ಪಾಸ್ ಮಾಡಿರುವಂಥದ್ದು. ಅದು ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ. ಎಸ್, ಈ ಬಾರಿಯ ಚುನಾವಣೆಯಲ್ಲಿ ಮೈತ್ರಿಕೂಟದಿಂದ ಭಾರಿ ಪ್ರಮಾಣದ ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗಳ ಪಾಲಾಗಿವೆ. ಒಟ್ಟು 6 ಅಡ್ಡ ಮತದಾನಗಳ ಪೈಕಿ ಬಿಜೆಪಿಯಿಂದ 2 ಶಾಸಕರು ಕಾಂಗ್ರೆಸ್ ಪರ ಮತ ಚಲಾಯಿಸಿದ್ದಾರೆ. ಜೆಡಿಎಸ್ ಇಂದ 4 ಶಾಸಕರು ತಮ್ಮದೇ ಪಕ್ಷದ ಅಭ್ಯರ್ಥಿಗೆ ಕೈಕೊಟ್ಟು ಅಡ್ಡ ಮತದಾನ ಮಾಡಿರುವಂತಹ ಒಂದು ಸ್ಫೋಟಕ ಬೆಳವಣಿಗೆ ಈ ಒಂದು ವಿಧಾನ ಪರಿಷತ್ನಲ್ಲಿ ನಡೆದಿರುವಂತಹದ್ದು, ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ನಡೆದಿರುವಂತಹದ್ದು. ಹಾಗಾಗಿ ಈ ಅಡ್ಡ ಮತದಾನದ ಬಲದೊಂದಿಗೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರಿಗೆ ಮೈತ್ರಿಕೂಟದ ಮತಗಳು ಕೂಡ ಲಭಿಸಿದ್ದು, ಅವರು ಅತ್ಯಧಿಕ ಮತಗಳೊಂದಿಗೆ ಜಯಬೇರಿ ಬಾರಿಸಿದ್ದಾರೆ. ಇತ್ತ ವಿಪಕ್ಷಗಳ ಅಡ್ಡ ಮತದಾನದ ಬಲೆಗೆ ಬಿದ್ದಂತಹ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜ್ ಅವರು ಕೇವಲ 14 ಮತಗಳನ್ನ ಮಾತ್ರ ಪಡೆಯಲು ಅವರು ಶಕ್ತರಾಗಿ ಸೋಲನ್ನ ಹೊತ್ತುಕೊಂಡಿದ್ದಾರೆ. ಹಾಗಾದ್ರೆ
ಯಾವ್ಯಾವ ಅಭ್ಯರ್ಥಿಗೆ ಎಷ್ಟೆಷ್ಟು ಮತಗಳು ಬಂದಿರುವಂತಹದ್ದು. ಎಸ್, ವಿನಯ್ ಕಾರ್ತಿಕ್ ಕಾಂಗ್ರೆಸ್ನ ಅಭ್ಯರ್ಥಿ, ಅವರಿಗೆ ಒಟ್ಟು 32 ಮತಗಳು ಬಂದಿರುವಂತಹದ್ದು. ಅಂದ್ರೆ ಇವರಿಗೆ ಹೈಯೆಸ್ಟ್ ಮತಗಳು ಬಂದಿರುವಂತದ್ದು. ಡಿ ಕೆ ಶಿವಕುಮಾರ್ ಅವರ ಆಪ್ತರಾಗಿರುವಂತಹ ವಿನಯ್ ಕಾರ್ತಿಕ್ಗೆ ಈಗ 32 ಮತಗಳು ಬಂದಿರುವಂತದ್ದು. ಹಾಗೆ ತಿಪ್ಪಣ್ಣಪ್ಪ ಕಮಕನೂರು ಅವರು ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ, ಒಟ್ಟು 30 ಮತಗಳನ್ನ ಅವರು ತೆಗೆದುಕೊಂಡಿರುವಂತದ್ದು. ಜೊತೆಗೆ ಮಳವಳ್ಳಿ ಶಿವಣ್ಣ ಕಾಂಗ್ರೆಸ್ನ ಅಭ್ಯರ್ಥಿ 30 ಮತಗಳನ್ನ ತೆಗೆದುಕೊಂಡಿರುವಂತದ್ದು. ಹಾಗೆ ರಘು ಕೌಟಿಲ್ಯ ಒಟ್ಟು 29 ಮತಗಳನ್ನ ತೆಗೆದುಕೊಂಡಿದ್ದಾರೆ. ಪಿ ವಿ ಮೋಹನ್ ಕಾಂಗ್ರೆಸ್ನ ಅಭ್ಯರ್ಥಿ, ಅವರು ಕೂಡ 29 ಮತಗಳನ್ನ ಪಡೆದುಕೊಂಡಿದ್ದಾರೆ. ಜೊತೆಗೆ ಲಿಂಗರಾಜ್ ಪಾಟೀಲ್ 27 ಮತಗಳನ್ನ ಪಡೆದುಕೊಂಡಿದ್ದಾರೆ, ಬಿಜೆಪಿ ಅಭ್ಯರ್ಥಿ. ಬಿ ಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಅಭ್ಯರ್ಥಿ, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರು ಪ್ರಥಮ ಪ್ರಾಶಸ್ತ್ಯದ ಮತಗಳ ಆಧಾರದ ಮೇಲೆ ಈಗ ಅವರು ಕೂಡ ವಿಜೇತರಾಗಿದ್ದಾರೆ. ಜೊತೆಗೆ ಗೋವಿಂದರಾಜು ಜೆಡಿಎಸ್ನ ಅಭ್ಯರ್ಥಿಯಾಗಿರುವಂತಹ ಗೋವಿಂದರಾಜ್ಗೆ ಕೇವಲ 14 ಮತಗಳು ಮಾತ್ರ ಬಂದಿರುವಂತಹದ್ದು. ಎಸ್, ಈಗ ಏನು ಮೊದಲ ಪ್ರಾಶಸ್ತ್ಯದ ಮತಗಳ ಎಣಿಕೆಯಲ್ಲೇ ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮನೂರ್, ವಿನಯ್ ಕಾರ್ತಿಕ್, ಪಿ ವಿ ಮೋಹನ್ ಮತ್ತು ಮಳವಳ್ಳಿ ಶಿವಣ್ಣ ಸೇರಿದಂತೆ ಒಟ್ಟು 5 ಅಭ್ಯರ್ಥಿಗಳು ಈಗ ವಿಜಯ ಮಾಲೆಯನ್ನ ಧರಿಸಿದ್ದಾರೆ. ಬಿಜೆಪಿಯ ಲಿಂಗರಾಜು ಹಾಗೂ ರಘು ಕೌಟಿಲ್ಯ ಕೂಡ ನಿಗದಿತ ಕೋಟಾ ಪಡೆದು ಮೇಲ್ಮನೆಯನ್ನ ಈಗ ಪ್ರವೇಶ ಮಾಡಿದ್ದಾರೆ. ಆದರೆ ಚುನಾವಣೆಗೂ ಮುನ್ನವೇ ಜೆಡಿಎಸ್ ಶಾಸಕರ ನಡೆ ಹಾಗೂ ಜಿ ಟಿ ದೇವೇಗೌಡರ ಪ್ರತ್ಯೇಕ ಎಂಟ್ರಿಯಿಂದ ಶುರುವಾಗಿದ್ದ ಗೊಂದಲ ಕೊನೆಗೂ ನಿಜವಾಗಿದ್ದು, ಜೆಡಿಎಸ್ನ 4 ಶಾಸಕರು ಸೇರಿದಂತೆ ಒಟ್ಟು 6 ಮಂದಿ ಮೈತ್ರಿಕೂಟದ ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಅವರ ಪರವಾಗಿ ಈಗ ಓಟನ್ನ ಚಲಾಯಿಸಿರುವಂತಹದ್ದು. ಅಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ತಂತ್ರಗಾರಿಕೆ, ರಾಜಕೀಯ ತಂತ್ರಗಾರಿಕೆ ಯಾವ ರೀತಿ ಅವರಿಗೆ ಯಶಸ್ಸು ಸಿಕ್ಕಿದೆ ಅಂತಂತಂದ್ರೆ, ಮೊದಲ ಬಾಲ್ ಅಲ್ಲೇ ಅವರು 6 ಅನ್ನ ಹೊಡೆದು ಇಡೀ ಟೀಮ್ ಅನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಅಂತಂದ್ರೆ, ಕಟ್ ಅಂಡ್ ಕ್ಲಿಯರ್ ಆಗಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕಾಯ್ತು, ಪಾಸ್ ಮಾಡಿದ್ದಾರೆ. ಬಿಜೆಪಿ ಹೈಕಮಾಂಡ್ಗೆ ಅಮಿತ್ ಶಾ ಮೋದಿ ಅವ್ರಿಗೂ ಪಾಸ್ ಮಾಡಬೇಕಾಯ್ತು ಒಂದು ಮೆಸೇಜ್ ಅನ್ನ, ಅವ್ರಿಗೂ ಕೂಡ ಪಾಸ್ ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಅವ್ರಿಗೂ ಕೂಡ ಒಂದು ಕ್ಲಿಯರ್ ಮೆಸೇಜ್ ಅನ್ನ ಪಾಸ್ ಮಾಡಬೇಕಾಯ್ತು, ಅವ್ರಿಗೂ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರು ಪಾಸ್ ಮಾಡಿದ್ದಾರೆ. ಅಂದ್ರೆ ನಾನು ಟ್ರಬಲ್ ಶೂಟರ್, ನಾನು ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎದೆ ಕೊಟ್ಟು ನಿಂತ್ಕೊಳ್ತೀನಿ ಅನ್ನೋದನ್ನ ಈ ಒಂದು ಮೊದಲ ಚುನಾವಣೆಯಲ್ಲಿ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಸಾಬೀತನ್ನ ಮಾಡಿರುವಂತದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.